ಶ್ರೀ ಕಮಲಕೊಂಡ ಮುನೇಶ್ವರ ಸ್ವಾಮಿ ಹಾಗೂ ಶ್ರೀ ಸಪ್ತಮಾತೃಕೆ ದೇವಿಯರ ಸ್ಥಿರಬಿಂಬ ನೂತನ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಮಹೋತ್ಸವ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಸುಬ್ಬರಾಯಪ್ಪನವರ ತೋಟ ತರುಣಿಸಿ ರಸ್ತೆ ಮಾಸ್ತಿಯಲ್ಲಿ ಶ್ರೀ ಕಮಲಕೊಂಡ ಮುನೇಶ್ವರ ಸ್ವಾಮಿ ಹಾಗೂ ಶ್ರೀ ಸಪ್ತಮಾತೃಕೆ ದೇವಿಯರ ಸ್ಥಿರಬಿಂಬ ನೂತನ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಮಹೋತ್ಸವವು ಶ್ರದ್ಧಾ ಭಕ್ತಿಯಿಂದ ಅದ್ದೂರಿಯಾಗಿ ನಡೆಯಿತು. 2/5/2026 ಶನಿವಾರದಂದು ಗೋಧೂಳಿ ಲಗ್ನದಲ್ಲಿ ಯಾಗಶಾಲಾ ಪ್ರವೇಶ, ಗಂಗೆ ಪೂಜೆ, ಮಹಾಗಣಪತಿ ಪೂಜೆ, ಪ್ರಧಾನ ಕಲಶಗಳ ಸಮೇತ ಉಪಕುಂಭಸ್ಥಾಪನೆ, ಅಷ್ಟಾವಧಾನ ಸೇವೆ, ಮಹಾಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. 3/5/2026 ಭಾನುವಾರದಂದು ಬ್ರಾಹ್ಮಿ ಲಗ್ನದಲ್ಲಿ ಪಿಂಡಿಕಾ ಪೂಜೆ, ರತ್ನನ್ಯಾಸ, ಶಿಲಾಷ್ಟಬಂಧನ, ಕಲಶಾರಾಧನೆ, ಕುಂಭಾಭಿಷೇಕ, ಪಂಚಾಮೃತಾಭಿಷೇಕ, ಕೂಷ್ಮಾಂಡಬಲಿ, ಗೋವಿನ ದರ್ಶನ, ನೈವೇದ್ಯ, ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ಸೇವೆಗಳು ನಡೆದವು. ದೇವತಾ ಕಾರ್ಯದಲ್ಲಿ ಮರಾಠ ಕ್ಷತ್ರಿಯ ಸಮುದಾಯದವರು, ಕರಿಸಂದ್ರ, ತರಣಿಸಿ, ಮಾಸ್ತಿ, ಬೆಂಗಳೂರು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಭಾಗವಹಿಸಿದ್ರು. ಹರಿ ಓಂ ಸ್ವಸ್ತಿ. 10 ದೇವರು ಪೂಜಿಸುವ ಮುನ್ನ ಎತ್ತ ತಾಯಿಯನ್ನು ಪೂಜಿಸು, 100 ದೇವರು ಪೂಜಿಸುವ ಮುನ್ನ 100 ದೇವರನ್ನು ಪೂಜಿಸು ಎಂಬುವ ಕವಿವಾಣಿಯಂತೆ ಶ್ರೀ ಕಮಲಕೊಂಡ ಮುನೇಶ್ವರ ಸ್ವಾಮಿಯ ಹಾಗೂ ಅಕ್ಕಯ್ಯಗಾರಯ ದೇವರ ಸ್ಥಿರಬಿಂಬ ಪ್ರತಿಷ್ಠಾಪನೆಯನ್ನ ನಿನ್ನೆಯಿಂದ ಇಂದಿನವರೆಗೂ ಅತಿ ವಿಜೃಂಭಣೆಯಾಗಿ ಈ ಗ್ರಾಮದಲ್ಲಿ ತುಂಬಾ ಜನಸಂಖ್ಯೆಯಿಂದ ಅತಿ ವಿಜೃಂಭಣೆಯಾಗಿ ನಡೆಯಿತು. ಎಲ್ಲ ಭಕ್ತ ಮಹಾಶಯರು ಭಗವಂತನ ಕೃಪಕಟಾಕ್ಷಕ್ಕೆ ಪಾತ್ರರಾಗಿ ಅವರ ತೊಂದರೆಗಳನ್ನ, ತಾಪತ್ರಗಳನ್ನ ದೂರ ಮಾಡಿಕೊಂಡು ಸಕಲ ಇಷ್ಟಾರ್ಥಗಳನ್ನ ಆ ಭಗವಂತನ ಕೃಪಕಟಾಕ್ಷದಿಂದ ಎಲ್ಲ ಭಕ್ತ ಬಾಂಧವರು ಪಡ್ಕೊಂಡಿದ್ದಾರೆ. ಹರಿ ಓಂ ಸ್ವಸ್ತಿ. ಏನು ಕಾರ್ಯಕ್ರಮ ನಿನ್ನೆಯಿಂದ ವಿಶೇಷವಾಗಿ ಸಪ್ತ ಗಂಗಾಂಬಿಕಾ ಪೂಜೆಯಿಂದ ನಡೆಕೊಂಡು ಅಂಕರಾರ್ಪಣೆಯಿಂದ ಹಿಡ್ಕೊಂಡು ಅನಿರ್ವಾಣ ಮತ್ತೆ 108 ಕಲಶಗಳಿಂದ ಭಗವಂತನ ಷೋಡಶೋಪಚಾರ ಪೂಜೆಗಳನ್ನು ನಡೆಸಿಕೊಂಡು ಭಗವಂತನ ಕೃಪಾಕಟಾಕ್ಷಕ್ಕೆ ಎಲ್ಲವೂ ಹಾಗೂ ಮತ್ತೆ ಪ್ರಾರ್ಥ ಕಾಲದ ಬ್ರಾಹ್ಮ್ಯ ಲಗ್ನದಲ್ಲಿ ಭಗವಂತನ ಸ್ಥಿರಬಿಂಬ ನೂತನವಾಗಿ ಪ್ರತಿಷ್ಠಾಪನೆ ಕೂಡ ಸಹ ಮಾಡಿಸಿದ್ದಾರೆ. ಮತ್ತೆ ಜೀರ್ಣೋದ್ಧಾರ ಪ್ರತಿಷ್ಠಾ ಅನ್ನು ಕೂಡ ಸಹ ಮಾಡಿಸಿದ್ದಾರೆ. ಶ್ರೀ ಕಮಲಕೊಂಡ ಮುನೇಶ್ವರ ಸ್ವಾಮಿ ಪ್ರಸನ್ನ. ಇಲ್ಲಿ ಎಲ್ಲ ಭಕ್ತಾದಿಗಳು ತುಮಕೂರು, ಮೈಸೂರು, ಚಿಂತಾಮಣಿ ಎಲ್ಲ ಕಡೆಯಿಂದನೂ ಬರ್ತಾರೆ. ಇದರಲ್ಲಿ ತುಂಬಾ ವಿಶಿಷ್ಟವಾದ ಭಕ್ತಿ ಇದೆ. ಇಲ್ಲಿ ಆಗಮಿಸಿರೋ ಎಲ್ಲ ಭಕ್ತಾದಿಗಳಿಂದನೂ ತುಂಬಾ ಚೆನ್ನಾಗಿ ಕೆಲಸ ಆಗಿದೆ. ಮತ್ತೆ ದೇವಸ್ಥಾನನೂ ಅಷ್ಟೇ ಜೀರ್ಣೋದ್ಧಾರ ಆಗಿದೆ, ತುಂಬಾ ಚೆನ್ನಾಗಿದೆ ಆಗಿದೆ. ನಮ್ಮ ಅರ್ಚಕರು ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ಇದೇ ರೀತಿ ದೇವಸ್ಥಾನ ಇಂಪ್ರೂವ್ಮೆಂಟ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಮ್ಮ ಶಾಸಕರು ನಮ್ಗೆ ಸ್ವಲ್ಪ ಸಪೋರ್ಟ್ ಇದೆ. ಒಟ್ಟಾರೆಯಾಗಿ ದೇವತಾ ಕಾರ್ಯ ಚೆನ್ನಾಗಿ ಕೈಗೂಡಿ ಬಂದಿದೆ. ತುಂಬಾ ಚೆನ್ನಾಗಿದೆ. 48 ದಿನ ಕಾರ್ಯಕ್ರಮ, 48 ದಿನ ಪೂಜೆ, ಅಭಿಷೇಕ ಮತ್ತೆ 48 ದಿನ ಆದ್ಮೇಲೆ ಮಂಡಲ ಪೂಜೆ. ಇವತ್ತೇನು ಕಾರ್ಯಕ್ರಮ ಇಷ್ಟ? ಇವತ್ತು ಹೋಮ, ಪ್ರತಿಷ್ಠಾಪನೆ, ದೇವಸ್ಥಾನ ಪ್ರತಿಷ್ಠಾಪನೆ, ಜೀರ್ಣೋದ್ಧಾರ ಕಮಲಕೊಂಡ ಮುನೇಶ್ವರ ಮತ್ತು ಸಪ್ತಮಾತೃಕೆಯರ ಇದು ಪ್ರತಿಷ್ಠಾಪನೆ, ಜೀರ್ಣೋದ್ಧಾರ ಎಲ್ಲ ಇತ್ತು. ಇದು ಫಂಕ್ಷನ್ ತುಂಬಾ ಚೆನ್ನಾಗಿ ಆಗಿದೆ. ಎಲ್ಲಾ ಭಕ್ತ ಬಾಂಧವರು, ಭಕ್ತ ಮಹಾಶಯರು ಎಲ್ಲರೂ ಕೂಡ ಅತಿ ವಿಜೃಂಭಣೆಯಾಗಿ, ಮರಾಠ ಕುಲ ಬಾಂಧವರು ಅತಿ ವಿಜೃಂಭಣೆಯಾಗಿ ಶ್ರೀ ಕಮಲಕೊಂಡ ಮುನೇಶ್ವರ ಸ್ವಾಮಿ ಸ್ಥಿರಬಿಂಬ ಪ್ರತಿಷ್ಠಾಪನೆಯನ್ನು ನೂತನವಾಗಿ ನಿರ್ಮಿಸಿದ್ದಾರೆ.